ನಮಸ್ತೆ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಉತ್ತಮ ನಾಯಕನ ಆಯ್ಕೆಗೆ ಮತ ಹಾಕಿ, ಆದರೆ ಹಣ ಎಂಡಕ್ಕೆ ಹಕ್ಕುಗಳನ್ನು ಮಾರಬೇಡಿ. ನ್ಯಾಯಾಧೀಶ ಟಿಎನ್ ಇನುವಳ್ಳಿ ಕರೆ. ಮೂರನೇ ದಿನಕ್ಕೆ ಸಿಐಟಿಯು ಪ್ರತಿಭಟನೆ. ಬಾಕಿ ವೇತನ, ಕನಿಷ್ಠ ವೇತನ, ಗ್ರಾಚ್ಯುಟಿ ನೀಡುವಂತೆ ಒತ್ತಾಯ. ನಮಗೆ ಎಷ್ಟು ಸೀಟು ಎಂದು ನಿರ್ಣಯ ಆಗಿಲ್ಲ. ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ಒಟ್ಟಿಗೆ ಹೋರಾಟ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮಾಹಿತಿ. ಉತ್ತಮ ನಾಯಕನನ್ನು ಆಯ್ಕೆ ಮಾಡಲು ಪ್ರತಿಯೊಬ್ಬರು ಮತ ಹಾಕಬೇಕು. ಹಣ ಹೆಂಡ ಯಾವುದಕ್ಕೂ ನಮ್ಮ ಹಕ್ಕುಗಳನ್ನು ಮಾರಿಕೊಳ್ಳಬಾರದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಎನ್ ಇನವಳ್ಳಿ ತಿಳಿಸಿದರು. ನಗರದ ಜಿಲ್ಲಾಡಳಿತದ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇಮ್ಸ್ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದಲ್ಲಿ ಸದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನ ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಬಂಧಿತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಪ್ರತಿಜ್ಞೆ ಮಾಡಬೇಕು ಅಂತ ಹೇಳಿದರು. 14ನೇ ಚುನಾವಣೆ ಮತದಾರರ ದಿನಾಚರಣೆಯ ಅಂಗವಾಗಿ ಮತದಾನದ ಪ್ರತಿಜ್ಞೆಯನ್ನ ಹೇಳುವುದಲ್ಲದೆ ಅದನ್ನು ನಾವು ಸರಿಯಾಗಿ ಪಾಲಿಸಬೇಕು. ನಾವು ಮಾತಿನಲ್ಲೊಂದು, ಪುಸ್ತಕದಲ್ಲೊಂದು, ಹೇಳುವುದೇ ಮತ್ತೊಂದು, ಆಚರಣೆಯಲ್ಲಿಯೇ ಮಾಡುವುದು ಮತ್ತೊಂದು, ಈ ರೀತಿಯಲ್ಲಿ ಮಾಡಬಾರದು ಎಂದು ಕಿವಿಮಾತು ಹೇಳಿದರು. ಸಂವಿಧಾನದಲ್ಲಿ 3 ರೀತಿಯ ನ್ಯಾಯವನ್ನ ನೋಡಬಹುದು: ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯ. ಇದರಲ್ಲಿ ಪತ್ರಿಕಾ ರಂಗ ನೋಡಬಹುದು, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಈ ಎಲ್ಲವನ್ನ ಕಾಯುವ ಅಂಗ ಪತ್ರಿಕಾ ರಂಗ. ಇದು ಎಲ್ಲವನ್ನ ತಿಳಿಸುವಂತಹ ಅಂಗವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶ. ನಾವು ಜೀವನದಲ್ಲಿ ಚಾರಿತ್ರ್ಯ ಗುಣ ಸರಿ ಇದ್ರೆ ನಮ್ಮ ಮತದಾನವೂ ಸರಿ ಇರುತ್ತೆ ಅಂತ ಸಲಹೆ ನೀಡಿದ್ರು. ವರ್ಷಕ್ಕೊಂದ್ಸಲ ಕಾರ್ಯಕ್ರಮ ಮಾಡ್ತೇವೆ, ಯೂತ್ಗಳನ್ನೆಲ್ಲ ಸೇರಿಸ್ತೇವೆ, ಓದು ತಿಳ್ಕೊಳ್ತೇವೆ. ಇಲ್ಲಿಂದ ಹೊರಗೋದು ಕೂಡ ಮಾಡ್ತೀವಿ. ನಿಮ್ಗೆ ಗೊತ್ತು, ಯಾವ ಕ್ಷೇತ್ರಕ್ಕೆ ಯಾರು ಎಂಪಿ ಆಗಬೇಕು ಅಂತ ಹೇಳಿದ್ರೆ ಅವನ ಜಾತಿ ಏನು, ರೇಜ್ ಏನು, ಅವನ ಧರ್ಮ ಏನು, ಅವನ ಭಾಷೆ ಏನು ಅಂತ ಹೇಳುವಂಥದ್ದಿದೆ. ನೀವು ಮಾತಲ್ಲಿ, ಪುಸ್ತಕದಲ್ಲಿ ಹೇಳುವಂಥದ್ದೊಂದು, ಬಟ್ ಆಚರಣೆ ಮಾಡುವಂಥದ್ದು ಬೇರೆ. ನೀವು ಹೇಳಿದ್ರು ನಾಯಕರು ಅಂತ ಹೇಳುವಂಥದ್ದು. ನಾಯಕರು ಅಂದ್ರೆ ಇಂಗ್ಲಿಷಲ್ಲಿ ಒಂದು ಮಾತಿದೆ, ದ ಲೀಡರ್ ಈಸ್ ಒನ್ ನೋಸ್ ದ ವೇ, ಶೋಸ್ ದ ವೇ ಅಂಡ್ ವಾಕ್ಸ್ ದ ವೇ. ಗೊತ್ತಿರುವವರು ಮಾತ್ರ ಅಲ್ಲ, ಅದರಲ್ಲಿ ಹೋಗ್ಬೇಕು ಮತ್ತೆ ತೋರಿಸ್ಬೇಕು. ನಾವೇ ನಾನೊಂದು ನಮ್ಮ ಊರಲ್ಲಿ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡೋದು ನಾನು ಹೇಳ್ತಾ ಇದ್ದೆ, ಹಣ ಹೆಂಡತಿಗೆ ಬರ್ದಿಲ್ಲ, ಅದನ್ನು ಪ್ರಭಾವಕ್ಕೊಳಗಾಗಿ ಮಾಡಬೇಡಿ ಅಂತ. ಅದನ್ನೇ ಮಾಡ್ತಾ ಇದೆ. ಎನಿ ಇನ್ವೆಸ್ಟ್ಮೆಂಟ್ ಅಂದ್ರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಬಿಆರ್ ಪೂರ್ಣಿಮಾ, ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಬಿಕೆ ರವಿಕಾಂತ್, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಹಾಸನ ಉಪವಿಭಾಗಾಧಿಕಾರಿ ಜೆಬಿ ಮಾರುತಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಪರಪ್ಪಸ್ವಾಮಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸಿಐಟಿಯು ನೇತೃತ್ವದಲ್ಲಿ ನಡೆಸಲಾಗುತ್ತಿರುವ 3ನೇ ದಿನದ ಪ್ರತಿಭಟನೆಯಲ್ಲಿ ಜಿಲ್ಲೆಯಲ್ಲಿ ಇರುವ ಎಲ್ಲ ಗ್ರಾಮ ಪಂಚಾಯಿತಿಗಳ ನೌಕರರಿಗೆ ಏಕಕಾಲದಲ್ಲಿ ಅನುಮೋದನೆ ನೀಡುವಂತೆ, ಬಾಕಿ ವೇತನ, ಕನಿಷ್ಠ ವೇತನ, ಗ್ರಾಚ್ಯುಟಿ ಮತ್ತು ಸೇವಾ ಮುಂಬಡ್ತಿ ನೀಡಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಇದೇ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರವು ಕಳೆದ 5 ವರ್ಷಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನೀಡಬೇಕಾದ ಒಟ್ಟು 21,877 ಕೋಟಿ ರೂಪಾಯಿಗಳಲ್ಲಿ ಇದುವರೆಗೆ ಕೇವಲ 7,247 ಕೋಟಿ ರೂಪಾಯಿಗಳನ್ನು ಮಾತ್ರ ನೀಡಿ ಇನ್ನು 14,630 ಕೋಟಿ ಬಾಕಿ ಉಳಿಸಿಕೊಂಡು ಕರ್ನಾಟಕ ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಹಣಕಾಸು ನೀಡದೆ ಜನರಿಗೆ ಸ್ಥಳೀಯವಾಗಿ ಅಲ್ಪ ಸ್ವಲ್ಪ ಇದ್ದ ಸೇವೆಯನ್ನ ಕಿತ್ಕೊಳ್ತಿದೆ. ಕೇಂದ್ರ ಸರ್ಕಾರವು ರಾಜ್ಯಗಳಿಂದ ಸಂಗ್ರಹಿಸುವ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳಲ್ಲಿ ರಾಜ್ಯಕ್ಕೆ ನೀಡಬೇಕಾದ 15ನೇ ಹಣಕಾಸು ಆಯೋಗವು ನಿಗದಿ ಮಾಡಿದ ಪಾಲಿನಲ್ಲಿ ಈ ಹಿಂದೆ 14ನೇ ಹಣಕಾಸಿನ ಆಯೋಗವು ಶೇಕಡಾ 4.74ರಷ್ಟು ಪಾಲು ಸಂದಾಯವಾಗಬೇಕು ಎಂಬುದನ್ನು 15ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಶೇಕಡಾ 3.64ಕ್ಕೆ ಇಳಿಸಿತು. ಹಣಕಾಸು ಆಯೋಗವು ಕಡಿಮೆ ಮಾಡೋದಕ್ಕೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಈ ನೀತಿಯಿಂದ ಕರ್ನಾಟಕ ರಾಜ್ಯಕ್ಕೆ 36,945 ಕೋಟಿ ರೂಪಾಯಿ ಕೊಡದೆ ರಾಜ್ಯದ ಜನತೆಯನ್ನ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಿದೆ ಅಂತ ಹೇಳಿದರು. ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸಿ ಕನಿಷ್ಠ ವೇತನ ನಿಗದಿಪಡಿಸಿಕೊಳ್ಬೇಕಂತ ನ್ಯಾಯಾಲಯ ಆದೇಶಿಸಿದೆ. ಸಂಘವು ನ್ಯಾಯಾಲಯದ ಆದೇಶವನ್ನು ಜಾರಿ ಮಾಡುವಂತೆ ಹೋರಾಟ ರೂಪಿಸಿದ ಮೇಲೆ ಕಾರ್ಮಿಕ ಸಚಿವರು ಮತ್ತು ಅಧಿಕಾರಿಗಳು ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ. ಆದರೂ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ. ತಕ್ಷಣವೇ ಸರ್ಕಾರ ಕನಿಷ್ಠ ವೇತನ 31,000 ರೂಪಾಯಿ ನೀಡಬೇಕಂತ ಒತ್ತಾಯಿಸುತ್ತೇವೆ ಅಂತ ಹೇಳಿದರು.
ಇವತ್ತಿನ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ನೌಕರರಿಗೆ CITನ ಜಿಲ್ಲಾ ಸಮಿತಿ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ದಿನಗಳಿಂದ ಇಡೀ ದೇಶದಲ್ಲಿ ಕಾರ್ಮಿಕ ವರ್ಗ ಎಲ್ಲ ವಿಭಾಗದ ಕಾರ್ಮಿಕರು ಕೂಡ ಪ್ರತಿಭಟನೆಯಿದ್ದಾರೆ. ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ, ಅವ್ರಿಗೆ ಸಮಸ್ಯೆ ಏನಾಗಿದೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಇಡೀ ದೇಶದಲ್ಲಿ ಸಂಭ್ರಮ ಆಚರಿಸಲಾಗ್ತಾ ಇದೆ. ರಾಮ ಮಂದಿರ ಕಟ್ಟಿರೋದ್ರಿಂದ ಎಲ್ಲವೂ ಸಂತೋಷವಾಗಿದೆ, ರಾಮ ರಾಜ್ಯ ಬಂದ್ಬಿಡ್ತು, ಇನ್ನೇನು ಯಾವುದೇ ಸಮಸ್ಯೆಗಳಿಲ್ಲ ಇನ್ನು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಮುಂದಿನ ಚುನಾವಣೆಗೆ ಎಲ್ಲ ರಾಜಕೀಯ ಪಕ್ಷಗಳು ತಯಾರಾಗ್ತದೆ, ಕೇಂದ್ರ ಸರ್ಕಾರ ತಯಾರಾಗ್ತದೆ, ರಾಜ್ಯ ಸರ್ಕಾರ ತಯಾರಾಗ್ತಾ ಇದೆ. ಕೇಂದ್ರ ಸರ್ಕಾರ ರಾಮ ಮಂದಿರ ಕಟ್ಟಿರೋದ್ರಿಂದ ನಾನು ಅಧಿಕಾರಕ್ಕೆ ಬರಬೇಕು ಅದು ಪ್ರಯತ್ನ ಪಡ್ತಾ ಇದೆ. ರಾಜ್ಯ ಸರ್ಕಾರ ನನಗೆ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ನಾನು ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಇದು ಪಕ್ಷಗಳ ವಿಚಾರ. ಆದರೆ ವಾಸ್ತವ ಏನಾಗ್ತಾ ಇದೆ, ರಾಮ ಮಂದಿರ ಕಟ್ಟೋದ್ರಿಂದನೋ ಅಥವಾ ಬರೀ ಗ್ಯಾರಂಟಿಗಳು ಕೊಡೋದ್ರಿಂದನೋ ಜನರ ಹೊಟ್ಟೆ ತುಂಬೋದಿಲ್ಲ. ಜನರ ಹೊಟ್ಟೆ ತುಂಬೋದು ಯಾವಾಗ ಅಂತ ಅಂದರೆ, ಅವ್ರ ಮೈ ತುಂಬ ಬಟ್ಟೆ ಹಾಕೋದು ಯಾವಾಗ ಅಂದರೆ, ಅವ್ರ ಮಕ್ಕಳಿಗೆ ಒಳ್ಳೆ ಶಾಲೆ ಕಳಿಸೋದು ಯಾವಾಗ ಅಂದರೆ, ನೀವು ದುಡಿಯುವಂಥ ಕೆಲಸಕ್ಕೆ ನ್ಯಾಯಯುತವಾಗಿರ್ತಕ್ಕಂಥ ಸಂಬಳ ಸಿಕ್ಕಾಗ. ನ್ಯಾಯಯುತವಾದ ಸಂಬಳ, ನಾನು ನ್ಯಾಯಯುತ ಸಂಬಳ ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತ ಅಂದರೆ, ನ್ಯಾಯಯುತ ಸಂಬಳ ಅಂದರೆ ಒಬ್ಬ ವ್ಯಕ್ತಿ ಮತ್ತು ಆತನ ಕುಟುಂಬ. ಪ್ರತಿಭಟನೆಯಲ್ಲಿ CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KT ಹೊನ್ನೇಗೌಡ, ಜಿಲ್ಲಾ ಖಜಾಂಚಿ ಕುಮಾರಸ್ವಾಮಿ, CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MB ಪುಷ್ಪ, ಗ್ರಾಮ ಪಂಚಾಯಿತಿ ನೌಕರರ ಮುಖಂಡರಾದ ಕರಿಯಪ್ಪ, ಅಶೋಕ ಅತ್ನಿ, ನಂದೀಶ್ ಹಾಗೂ CITU ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, ಸೌಮ್ಯ, GP ಸತ್ಯನಾರಾಯಣ, MG ಪೃಥ್ವಿ ಮತ್ತು ಇತರರು ಪ್ರತಿಭಟನೆಯಲ್ಲಿ ನೇತೃತ್ವವನ್ನು ವಹಿಸಿದರು. ನಮಗೆ ಇನ್ನೂ ಎಷ್ಟು ಸೀಟು ಎಂದು ನಿರ್ಣಯ ಆಗಿಲ್ಲ. ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಹೊಂದಾಣಿಕೆಯಲ್ಲಿ ಒಟ್ಟಿಗೆ ಹೋರಾಟ ಮಾಡಲಾಗುವುದು ಎಂದು ಮಾಜಿ ಪ್ರಧಾನಿ HD ದೇವೇಗೌಡ ತಿಳಿಸಿದರು. ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲೆಯ ಪ್ರತಿ ತಾಲೂಕುವಾರು ಮುಖಂಡರ ಸಭೆ ಮಾಡಿ ಪಕ್ಷ ಸಂಘಟನೆ ಮತ್ತು ಮುಂಬರುವ ಲೋಕಸಭಾ ಚುನಾವಣೆ ಸಿದ್ಧತೆ ಮಾಡುತ್ತೇನೆ ಎಂದಿದ್ದೆ. ಅದೇ ರೀತಿ ಎಲ್ಲ ತಾಲೂಕುಗಳ ಸಭೆ ಮಾಡಿದ್ದೇನೆ. ನಾಳೆ ಧರ್ಮಸ್ಥಳಕ್ಕೆ ಹೋಗಿ ದೇವರ ದರ್ಶನ ಪಡೆಯಲಾಗುವುದು. ನಮಗೆ ಇನ್ನು ಎಷ್ಟು ಸೀಟು ಎಂದು ನಿರ್ಣಯ ಆಗಿಲ್ಲ. ಆದರೂ ಹಾಲಿ ಸಂಸದ ಇರುವುದರಿಂದ ಸ್ವತಃ ನಾನೇ ನಿರ್ಣಯ ಮಾಡಿದ್ದೇನೆ. ದೇವೇಗೌಡರು ನಿಲ್ಲುತ್ತಾರೆ ಎಂಬ ಚರ್ಚೆ ನಡೆದಿತ್ತು. ಆದ್ದರಿಂದ ನಾನೇ ಅಭ್ಯರ್ಥಿಯನ್ನ ಘೋಷಿಸುತ್ತೇನೆ. ಗೌರವಾನ್ವಿತ ವಿಜಯೇಂದ್ರ ಅವರು ಮನೆಗೆ ಬಂದಾಗ ಪ್ರಜ್ವಲ್ ರೇವಣ್ಣ ಅವರೇ ಅವರನ್ನ ಸ್ವಾಗತ ಮಾಡಿದ್ದಾರೆ. ಹಿಂದೆ ನಾವು ಅವರ ವಿರುದ್ಧ ಹೋರಾಟ ಮಾಡಿರಬಹುದು, ಆದರೆ ನಮ್ಮ ಹೊಂದಾಣಿಕೆ ಆಗಿದೆ. ಈಗ ಒಟ್ಟಿಗೆ ಹೋರಾಡಬೇಕು. ಮುಂದಿನ ವಾರ ದೆಹಲಿಯಲ್ಲಿ ಸಭೆ ಇದ್ದು ಬಿಜೆಪಿ ಅಧ್ಯಕ್ಷರು ಅಮಿತ್ ಶಾ ಎಲ್ಲ ಸೇರಿ ತೀರ್ಮಾನ ಮಾಡಬಹುದು. ಕುಮಾರಸ್ವಾಮಿ ಅವರು ಬಿಜೆಪಿಯ ಸ್ಥಳೀಯರಾದ ಬೊಮ್ಮಾಯಿ, ಯಡಿಯೂರಪ್ಪ ಎಲ್ಲರೊಟ್ಟಿಗೆ ಸಮಾಲೋಚನೆ ಮಾಡಿ ಯಾರು ಎಲ್ಲಿ ನಿಲ್ಲಬೇಕು ಅಂತ ಚರ್ಚಿಸಿದ್ದಾರೆ. ಅವರ ತೀರ್ಮಾನಕ್ಕೆ ನಾನು ಮಧ್ಯಪ್ರವೇಶ ಮಾಡುವುದಿಲ್ಲ. ಮಂಡ್ಯ, ಕೋಲಾರ, ಹಾಸನ, ತುಮಕೂರು ಸಿಗುತ್ತೆ ಎಂಬ ಚರ್ಚೆ ಹೊರಗೆ ನಡೀತಿದೆ. ನಾನೇ ಸ್ಪರ್ಧೆ ಮಾಡ್ತೇನೆ ಎಂಬ ಚರ್ಚೆ ನಡೆದಿತ್ತು. ಆದರೆ ನನಗೆ ಈಗಾಗಲೇ 91 ವರ್ಷ ವಯಸ್ಸಾಗಿದೆ. ನಾನು ಜನರ ಮುಂದೆ ಹೋಗಿ ಮತ ಕೇಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾನು ಪ್ರಜ್ವಲ್ ಸ್ಪರ್ಧಿಸಲು ತೀರ್ಮಾನಿಸಿದ್ದೇನೆ ಅಂತ ಹೇಳಿದ್ರು. ರಾಮ ಮಂದಿರವನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು ಅಂತ. ರಾಮ ಸೀತೆ ಎಲ್ಲ ಬೇರೆ ಬೇರೆ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿರೋದು. ರಾಮ ಮಂದಿರನ ರಾಜಕೀಯಕ್ಕೆ ಬಳಸ್ಕೊತಿದ್ದಾರೆ. ರಾಮ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಗೌರವಾನ್ವಿತ ರಾಜಣ್ಣವರು ನಾನು ಗಾಂಧಿ ರಾಮನ್ನ ನಿನ್ನೆ ಪೂಜೆ ಮಾಡಿದೆ ಅಂತ ಹೇಳ್ತಾರೆ. ಅವ್ರ ಊರಲ್ಲೇ ಯಾವುದೋ ಒಂದು ದೇವಸ್ಥಾನದಲ್ಲಿ ಹೋಗಿ ಹೋಮ ಹವನ ಎಲ್ಲ ಮಾಡಿ. ಇನ್ನೊಬ್ರು ನಾನೇನು ಶಿವ, ಸಿದ್ದರಾಮಯ್ಯ ರಾಮ ಅಂತೇಳಿ ಹೇಳುವಂತ ಲೀಡರು ಇದ್ದಾರೆ. ಹೀಗೆ ಓನ್ಲಿ ಒನ್ ರಾಮ, ಅದು ದಶರಥನ ಮಗ. ದಶರಥನ ಮಗ ಆ ಒಬ್ಬ ರಾಮನ ಬಗ್ಗೆ ಅನೇಕ ಕಡೆ ದೇವಸ್ಥಾನ ಕಟ್ಟಿರ್ಬೋದು. ಎಲ್ಲೇ ಎಷ್ಟೇ ದೇವಸ್ಥಾನ ಕಟ್ಟಿದ್ರು, there is only one Rama, that is the son of Dasharatha, ಕೌಶಲ್ಯ ಮಗ. ಆ ರಾಮನ ಬಗ್ಗೆ ಅಪ್ರಾಪ್ತರ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ, ಲೈಂಗಿಕ ಹಲ್ಲೆಗೆ ಒಳಗಾದವರಿಗೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ 5, 7 ಹಾಗೂ ಜೀವಾವಧಿ ಹಾಗೂ ಕಠಿಣ ಜೀವಾವಧಿ ಶಿಕ್ಷೆ ನೀಡಲು ಅವಕಾಶ ಇದೆ ಎಂದು ನ್ಯಾಯಾಧೀಶರಾದ RJS ಪ್ರವೀಣ್ ತಿಳಿಸಿದರು.
ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ವಕೀಲರ ಸಂಘ ಆಯೋಜಿಸಿದ್ದ ಫೋಕ್ಸೋ ಕಾಯ್ದೆ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಪ್ರಾಪ್ತ ಬಾಲಕಿಯರನ್ನ ರಸ್ತೆಯಲ್ಲಿ ರೇಗಿಸಿದರೆ ಅದು ಲೈಂಗಿಕ ದೌರ್ಜನ್ಯವಾಗುತ್ತದೆ. ಬಸ್ಗಳಲ್ಲಿ ಜನದಟ್ಟಣೆಯಲ್ಲಿ ನಿಮ್ಮನ್ನ ಮುಟ್ಟಿ ನಿಮಗೆ ಇರುಸು ಮುರುಸು ಉಂಟು ಮಾಡಿದ್ರೆ ಲೈಂಗಿಕ ಹಿಂಸೆ ಆಗುತ್ತೆ. ಬಲವಂತ ಪಡಿಸಿದ್ರೆ ಲೈಂಗಿಕ ಹಲ್ಲೆ ಎನಿಸುತ್ತದೆ. ಇಂತಹ ಘಟನೆಗಳು ನಡೆದಾಗ ಘಟನೆಗೆ ಕಾರಣರಾದವರು ಹಾಗೂ ನಡೆದಿದ್ದನ್ನ ನೋಡಿ ಸುಮ್ಮನಿದ್ದರೆ ಕಾನೂನು ಕ್ರಮ ಜರುಗಿಸಬಹುದು ಅಂತ ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಎಲ್ಲೇ ಆದರೂ ಲೈಂಗಿಕ ದೌರ್ಜನ್ಯ ನಡೆದರೆ ಪೋಷಕರಿಗೆ ಅಥವಾ ಶಿಕ್ಷಕರಿಗೆ ಅಥವಾ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಸಲಹೆ ನೀಡಿದರು. ಲಾಸ್ಟ್ ಟೈಮ್ ಒಂದ್ಸರಿ ಹೇಳಿದ್ರು, ಈ ಬೈಕ್ಗಳು ತಿರುಗ್ತಾ ಇರ್ತಾರೆ, ಅದು ವಯಸ್ಸಿನ ಸಮಸ್ಯೆನೋ ಇಲ್ಲ ಪರ್ಟಿಕ್ಯುಲರ್ಲಿ ಆ ಒಂದು ಗ್ರೂಪ್ಗೆ ಸೀಮಿತವಾಗಿದೆಯೋ ನನಗೆ ಗೊತ್ತಿಲ್ಲ. ಇದೇ ತಿರುಗ್ತಾ ಇರ್ತಾರೆ. ದುರ್ಗುಟ್ಕೊಂಡು ನೋಡೋದು, ಸನ್ನೆ ಮಾಡೋದು, ಸಿನಿಮಾ ಡೈಲಾಗ್ ಹೊಡೆಯೋದು, ವಿಸಿಲ್ ಹೊಡೆಯೋದು, ಕೇಕೆ ಹಾಕೋದು, ರೇಗಿಸೋದು, ಇದೆಲ್ಲ ಮಾಡ್ತಾರಲ್ಲ, ಇದೆಲ್ಲ ಲೈಂಗಿಕ ಕಿರುಕುಳ. ನಿಮಗೆ ಅಶ್ಲೀಲ ಮೆಸೇಜ್ಗಳು ಕಳಿಸೋದು ಕಿರುಕುಳ. ಅವರು ಆ ಥರ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇದ್ರೂ ಅದು ಅಪರಾಧ. ಇದು ಲೈಂಗಿಕ ಕಿರುಕುಳ. ಯಾರಾದರೂ ನಿಮ್ಮ ರೂಮಲ್ಲಿ ಬಗ್ಗಿ ನೋಡೋದು, ನಿಮ್ಮ ಮನೆ ಸುತ್ತಾ ಇರೋದು, ಇದೆಲ್ಲ ಒಂದು ಹರಾಸ್ಮೆಂಟ್. ಇಟ್ ಇಸ್ ಕಾಲ್ಡ್ ಸೆಕ್ಷುವಲ್ ಹರಾಸ್ಮೆಂಟ್. ವಕೀಲರ ಸಂಘದ ಅಧ್ಯಕ್ಷ ಶಿವಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ಉಪಪ್ರಾಂಶುಪಾಲರಾದ ಕಾಳೇಗೌಡ ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ಅಪೂರ್ವ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಉಪನ್ಯಾಸಕ ಪಾಲಾಕ್ಷ ಕಾರ್ಯಕ್ರಮ ನಿರೂಪಿಸಿದ್ರು. ರವಿಶಂಕರ್ ಮೂರ್ತಿ ಸ್ವಾಗತಿಸಿ ರಾಮಚಂದ್ರ ವಂದಿಸಿದರು. ಹಾಸನದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ದೇವೇಗೌಡರು ಘೋಷಿಸಿದ್ದಾರೆ. ಅವರು ಸೂಚಿಸುವ ವ್ಯಕ್ತಿಯನ್ನ ಲೋಕಸಭೆಗೆ ಕಳುಹಿಸಬೇಕಿದೆ. ಇದರಿಂದ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿಯಾಗುತ್ತದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದಲ್ಲಿ ಕರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪರವಾಗಿ ಕ್ಷೇತ್ರದ ಜನರು ನಿಂತಿದ್ದಾರೆ. ಮುಂದೆ ಬರುವ ಚುನಾವಣೆಯಲ್ಲಿಯೂ ಮತದಾರರು ಜೆಡಿಎಸ್ ಪರ ನಿಲ್ಲಬೇಕು ಎಂದು ಮನವಿ ಮಾಡಿದರು. ಸರ್ವ ಜನಾಂಗಕ್ಕೂ ಕೂಡ ಅಧಿಕಾರ ಕೊಟ್ಟಂತ ಒಬ್ಬ ಏಕೈಕ ನಾಯಕ ಪೂಜ್ಯ HD ದೇವೇಗೌಡರು ಎಂಬತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇಲ್ಲಿ ಮಮತಾ ಮೇಡಮ್ ಅವರು ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿಯಾದ HD ದೇವೇಗೌಡ, ಮಾಜಿ ಮಂತ್ರಿಗಳಾದ HD ರೇವಣ್ಣ, ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣ, ಶಾಸಕ ಸಿಎನ್ ಬಾಲಕೃಷ್ಣ, ಮಾಜಿ ಶಾಸಕ ಲಿಂಗೇಶ್, ಜೆಡಿಎಸ್ ಮುಖಂಡರಾದ ಪಾರ್ಮ ದೇವರಾಜೇಗೌಡ, ಸಿಕೆ ಕುಸುಮರಾಣಿ, ಮಮತಾ ರಮೇಶ್, ಅಂಬಿಕಾ ರಾಮಣ್ಣ, ನವಿಲು ಹೊಸೂರು ಚಂದ್ರಪ್ಪ, ಎಸ್ಪಿ ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನವಮತದಾರರ ಉದ್ದೇಶಿಸಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ವೀಕ್ಷಣೆ ಮಾಡುವ ಪ್ರಾಜೆಕ್ಟರ್ ಅನ್ನ ಎಂಸಿಎ ಕಾಲೇಜು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ನಂತರ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ದೇಶದ ನೆಚ್ಚಿನ ಯುವ ಸಮುದಾಯದ ಆಶಾಕಿರಣವಾಗಿರುವ ಪ್ರಧಾನಮಂತ್ರಿಗಳು ನವಮತದಾನ ಸಮ್ಮೇಳನವನ್ನು ಆಯೋಜಿಸಿದ್ದು, ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆದಿದ್ದು, ನವಮತದಾರರು ಮತ್ತು ಯುವ ಸಮೂಹವನ್ನು ಉದ್ದೇಶಿಸಿ ಭಾಷಣ ಮಾಡಲಾಗಿದ್ದು, ಯುವ ಶಕ್ತಿಯಲ್ಲಿ ದೇಶದ ಶಕ್ತಿ ಅಡಗಿದೆ ಎಂಬುದನ್ನು ತಿಳಿಸಿದ್ದಾರೆ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಯುವಕರಿಗೆ ಸಿಗಬೇಕಾದ ಆದ್ಯತೆ, ಸವಲತ್ತುಗಳ ಬಗ್ಗೆ ಹಾಗೂ ಅವರ ಎಲ್ಲ ಕನಸುಗಳಿಗೆ ಸರ್ವತೋಮುಖ ಅಭಿವೃದ್ಧಿಗೆ ದೇಶ ಒಂದು ಸರ್ಕಾರವು ಏನೇನು ಸಾಧ್ಯತೆ ಇದೆ ಎಲ್ಲಾನು ಮಾಡಿಕೊಡುವುದಾಗಿ ಹೇಳಿ ಆಶಾಕಿರಣ ಭಾವನೆ ಮೂಡಿಸಿರುವ ಪ್ರಧಾನಮಂತ್ರಿಗಳಿಗೆ ಧನ್ಯವಾದವನ್ನ ಹೇಳ್ತೇವೆ. ಈ ಕಾರ್ಯಕ್ರಮವು 5,000 ಕೇಂದ್ರಗಳಲ್ಲಿ ರಾಷ್ಟ್ರಾದ್ಯಂತ ಆಯೋಜಿಸಲಾಗಿದೆ. ಜಿಲ್ಲಾ, ತಾಲೂಕಿನ ಶಿಕ್ಷಣ ಕೇಂದ್ರಗಳಲ್ಲಿ ಪ್ರೊಜೆಕ್ಟರ್ ಮೂಲಕ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದರು. 14ನೇ ಯುವ ಮತದಾರರ ಒಂದು ಸಮಾವೇಶವನ್ನು ಇಡೀ ರಾಷ್ಟ್ರಾದ್ಯಂತ ನಡೆಸ್ಕೊಂಡು ಬಂದಿದ್ವಿ. ಇವತ್ತು ವಿಶೇಷವಾಗಿ 100%ಗೆ ಬರೀ 30% ಅಷ್ಟು ಯುವಕರು ಮತದಾನ ಮಾಡ್ತಾ ಇದ್ದಾರೆ ಅಂತ ಒಂದು ನೋವಿನ ಸಂಗತಿ, ಒಂದು ಸರ್ವೆ ಪ್ರಕಾರ. ಹಾಗಾಗಿ ಪ್ರಧಾನಮಂತ್ರಿಗಳು ಇವತ್ತು ಯೋಚನೆ ಮಾಡಿದ್ರು, ಒಂದು ಮತದಾರರ ದಿನದಂದು ಯುವಕರನ್ನು ಉದ್ದೇಶಿಸಿ ಮಾತಾಡಬೇಕು, ಮತ್ತು ಮತದಾನದ ಪ್ರಾಮುಖ್ಯತೆ ತಿಳಿಸ್ಬೇಕು, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಯಾವ ವಿಚಾರಗಳನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮತದಾನ ಮಾಡಬೇಕು. ಸಮ್ಮೇಳನ ಅಂತ ಇವತ್ತು ರಾಷ್ಟ್ರಾದ್ಯಂತ ಮತದಾರರ ದಿನಾಚರಣೆ ಪ್ರಯುಕ್ತ ರಾಷ್ಟ್ರದಲ್ಲಿ 50 ಲಕ್ಷ ಜನ ವಿದ್ಯಾರ್ಥಿಗಳ ಜೊತೆ ಮತ್ತು ಯುವ ಮತದಾರರ ಜೊತೆ ಸಂವಾದ ಕಾರ್ಯಕ್ರಮವನ್ನು ನರೇಂದ್ರ ಮೋದಿಜಿ ಅವರು ನಡೆಸಿಕೊಟ್ರು. ಅದರಲ್ಲಿ ನಮ್ಮ ರಾಜ್ಯದಲ್ಲಿ 5 ಲಕ್ಷ ವಿದ್ಯಾರ್ಥಿಗಳನ್ನ ತಲುಪಿದ್ದಾರೆ. ಅದೇ ರೀತಿ ನಮ್ಮ ಹಾಸನ ಜಿಲ್ಲಾವಾರು ಬಂದರೆ 7 ವಿಧಾನಸಭಾ ಕ್ಷೇತ್ರದಲ್ಲಿ 9 ಕಡೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಸರಿಸುಮಾರು ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು, ಯುವ ಸಮೂಹದ ಆಶಾಕಿರಣ ಆಗಿರೋಂಥ ಮಾನ್ಯ ಪ್ರಧಾನಮಂತ್ರಿಗಳು ಈ ದಿನ
ನವ ಮತದಾನ ಸಮ್ಮೇಳನವನ್ನು ಆಯೋಜಿಸಿದರು. ಬೆಳಗ್ಗೆ 11 ಗಂಟೆಯಿಂದ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈಗಷ್ಟೇ ನವ ಮತದಾರರನ್ನು ಕಾರ್ಯಕ್ರಮದಲ್ಲಿ ಎಂಸಿಇ ಕಾಲೇಜು ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಎಚ್ಎಸ್ ನರಸಿಂಹನ್, ಸಹಾಯಕ ಆಡಳಿತಾಧಿಕಾರಿ ಪಾರ್ವತಮ್ಮ, ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ವಿಜಯಕುಮಾರ್, ಅಧೀಕ್ಷಕರಾದ ಶಿವಕುಮಾರ್, ಕಾಲೇಜಿನ ನೌಕರರ ಕಲ್ಯಾಣ ಸಂಘದ ಕಾರ್ಯದರ್ಶಿ ಶಿವಕುಮಾರ್, ಯುವ ಮೋರ್ಚಾದ ಉಪಾಧ್ಯಕ್ಷ ಹರ್ಷಿತ್, ಜಿಲ್ಲಾ ಸಂಚಾಲಕರಾದ ರಾಕೇಶ್ ಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ, ಮಾಧ್ಯಮ ಸಂಚಾಲಕ ಪ್ರೀತಿವರ್ಧನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸಹಕಾರಿ ಸಂಘದಲ್ಲಿ ಪಡೆದಿರುವ ರೈತರ ಕೃಷಿ ಸಾಲದ ಅಸಲು ಕಟ್ಟಿದ್ದವರಿಗೆ ಬಡ್ಡಿ ಮನ್ನಾ ಮಾಡುವ ಯೋಜನೆಯನ್ನ ರಾಜ್ಯ ಸರ್ಕಾರ ರೈತರಿಗೆ ನೀಡಿದೆ. ಕೂಡಲೇ ಸಾಲವನ್ನ ಫೆಬ್ರವರಿ 29ರ ಒಳಗೆ ಎಲ್ಲ ರೈತ ಬಾಂಧವರು ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಿ ಎಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಎಂ ಶಂಕರ್ ತಿಳಿಸಿದರು. ಪಟ್ಟಣದ ಬಿಎಂ ರಸ್ತೆಯಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ನಿರ್ದೇಶಕರ ಸಭೆಯಲ್ಲಿ ಗುರುವಾರ ಮಾತನಾಡಿ, ಈಗಾಗಲೇ ರಾಜ್ಯ ಸರ್ಕಾರ ರೈತರ ನೆರವಿಗಾಗಿ ರೈತರು ಸಹಕಾರಿ ಸಂಘದಲ್ಲಿ ಪಡೆದಿರುವ ಕೃಷಿ ಸಾಲದ ಅಸಲನ್ನ ಕಟ್ಟಿದ್ರೆ ಬಡ್ಡಿಯನ್ನ ಮನ್ನಾ ಮಾಡುವುದು ಯೋಜನೆಯನ್ನ ಜಾರಿಗೆ ತಂದಿದೆ. ಎಲ್ಲ ಸಹಕಾರಿ ಸಂಘಗಳಿಗೆ ಆದೇಶವನ್ನು ಸಹ ಹೊರಡಿಸಿದೆ. ಅದರ ಅನ್ವಯ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಸಹಕಾರಿ ಸಚಿವರು, ಅದರಲ್ಲೂ ಸಚಿವರು ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ರಾಜಣ್ಣನವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕರೆದು ರೈತರು ಈಗಾಗಲೇ ಮಳೆ ಮತ್ತು ಬೆಳೆ ಇಲ್ಲದೆ ಭಾರಿ ಕಂಗಾಲಾಗಿದ್ದಾರೆ. ಆದ್ದರಿಂದ ಸಹಕಾರಿ ಸಂಘದಲ್ಲಿ ಪಡೆದಿರುವಂತಹ ಸಾಲಗಳನ್ನ ಮರುಪಾವತಿ ಮಾಡಿ ಬಡ್ಡಿಯನ್ನ ರಾಜ್ಯ ಸರ್ಕಾರದಿಂದ ಪಾವತಿಸುತ್ತೇವೆ, ಪ್ರತಿಯನ್ನ ಹೊರಡಿಸಿದ್ದಾರೆ ಅಂತ ತಿಳಿಸಿದರು. ಮೊದಲನೇದಾಗಿ ಈ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಹಕಾರ ಮಂತ್ರಿಗಳಾದಂತಹ ರಾಜಣ್ಣರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹಕಾರದಿಂದ ರೈತರಿಗೆ ಸಾಲ ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡೋಂಥ ಒಂದು ಸ್ಕೀಮ್ನ ಸರ್ಕಾರ ಕೊಟ್ಟಿದೆ. ಅದರಿಂದ ಸಿದ್ದರಾಮಯ್ಯನವ್ರಿಗೂ ಮತ್ತು ಉಪಮುಖ್ಯಮಂತ್ರಿಗೂ ರಾಜಣ್ಣರಿಗೂ ನಮ್ಮ ಬ್ಯಾಂಕಿನ ಪರವಾಗಿ, ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದಿಸುತ್ತಾ, ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಜಯಲಕ್ಷ್ಮಿ, ನಿರ್ದೇಶಕರಾದ ಬಿಎಂಆರ್ ಮಂಜಣ್ಣ, ಮಧು ಸಾಣಿನಹಳ್ಳಿ, ಎಂಎ ರಂಗಸ್ವಾಮಿ, ಕೆಜೆ ಬಾಬು, ಮಂಜುನಾಥ್ ಹಾಗೂ ಮತ್ತಿತರರು ಹಾಜರಿದ್ದರು. ಟೈಮ್ಸ್ ಒಲಿಂಪಿಯಾಡ್ ಪರೀಕ್ಷೆ ಜನವರಿ 28ರಂದು ನಡೆಯುತ್ತಿದ್ದು, ಉತ್ತೀರ್ಣರಾದ 20 ವಿದ್ಯಾರ್ಥಿಗಳಿಗೆ ಶೇಕಡಾ 50ರಷ್ಟು ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ಟೈಮ್ಸ್ ಗಂಗಾಧರ್ ತಿಳಿಸಿದರು. ಪಟ್ಟಣದ ಟೈಮ್ಸ್ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 10ನೇ ತರಗತಿ ವಿದ್ಯಾರ್ಥಿಗಳು ಜನವರಿ 26ರವರೆಗೆ ಪರೀಕ್ಷೆ ಬರೆಯಲು ನೋಂದಣಿ ಮಾಡಿಕೊಳ್ಳಬಹುದು ಅಂತ ಹೇಳಿದರು. ಚನ್ನರಾಯಪಟ್ಟಣ, ಕೆಆರ್ಪೇಟೆ, ಹೊಳೆನರಸೀಪುರ, ನಾಗಮಂಗಲ ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಈ ವರ್ಷಕ್ಕೆ ಇದರ ದಶಮಾನೋತ್ಸವನ ಆಚರಿಸ್ತಾ ಇದ್ದೀವಿ. 10 ವರ್ಷಗಳಾಯಿತು ಈ ಕಾಲೇಜಿನ ಪ್ರಾರಂಭ ಮಾಡಿ. ಇದರ ಉದ್ದೇಶದಿಂದ ಈ ವರ್ಷದಿಂದ ಒಂದು ಟೈಮ್ಸ್ ಒಲಿಂಪಿಯಾಡ್ ಅನ್ನೋ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂದರೆ 10ನೇ ಕ್ಲಾಸ್ನಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ಸ್ಟೇಟ್ ಬೋರ್ಡ್ ಆಗಿರಬಹುದು, CBSE ಆಗಿರಬಹುದು ಅಥವಾ ICSE ಬೋರ್ಡ್ನಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಈ ಒಲಿಂಪಿಯಾಡ್ ಎಕ್ಸಾಮ್ನ ತಗೊಬೋದು. ಈ ಎಕ್ಸಾಮ್ನಿಂದ ಉತ್ತೀರ್ಣರಾಗಿ ಟಾಪ್ 20 ಬಂದಂಥ ಮಕ್ಕಳುಗಳಿಗೆ 50% ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದೀವಿ. ಕಾಲೇಜಿಂದು ನೀಟು, JEE ಮತ್ತು KCETನಲ್ಲಿ ಬರುವಂಥ ಅಷ್ಟು ಫೀಸಿನ ಭರಿಸೋದಕ್ಕೆ 50% ಸ್ಕಾಲರ್. ದೇಶದ ಅಭಿವೃದ್ಧಿಯಲ್ಲಿ ಮಾನಸಿಕ ಆರೋಗ್ಯದ ಪಾತ್ರದ ಕುರಿತು ತಾಲೂಕಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ಭಾಷಣ ಸ್ಪರ್ಧೆಯನ್ನ ಬೆಂಗಳೂರಿನ ಪ್ರತಿಷ್ಠಿತ ನಿಮಾನ್ಸ್ ಆಸ್ಪತ್ರೆ, ಬೇಲೂರು ತಾಲೂಕು ಆಡಳಿತ ಹಾಗೂ ಕ್ಷೇತ್ರ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ನಿಮಾನ್ಸ್ ಆಸ್ಪತ್ರೆಯ ಮಾನಸಿಕ ಆರೋಗ್ಯ ಬೋಧಕರಾದ ಸುಭಾಷ್ HJ ರವರು, ಗ್ರಾಮೀಣ ಮಟ್ಟದಲ್ಲಿ ಸರ್ವಾಂಗೀಣ ಮಾನಸಿಕ ಆರೋಗ್ಯದ ಅರಿವು ಮತ್ತು ಆರೈಕೆಯನ್ನು ಧ್ಯೇಯವಾಗಿಟ್ಟುಕೊಂಡಿರುವ ನಮನ್ ಕಾರ್ಯಕ್ರಮದ ಪರಿಚಯವನ್ನ ಮಾಡಿಕೊಟ್ರು. ಮುಂಬರುವ ದಿನಗಳಲ್ಲಿ ಯೋಜನೆಯ ಅಡಿಯಲ್ಲಿ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಯುವಕರು, ವೃದ್ಧರು, ಗೃಹಿಣಿಯರು ಸೇರಿದಂತೆ ಎಲ್ಲಾ ವಯೋಮಾನದವರ ಮಾನಸಿಕ ಆರೋಗ್ಯ ಮತ್ತು ಸ್ವಾಸ್ಥ್ಯವನ್ನ ಉತ್ತೇಜಿಸುವಂತಹ ಹಲವು ಕಾರ್ಯಕ್ರಮಗಳು ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಅಂತ ತಿಳಿಸಿದರು. ಒಂದಷ್ಟು ತೊಂದರೆಗಳಿರಬಹುದು ಅಥವಾ ವೈಯಕ್ತಿಕ ಒತ್ತಡಗಳು ಇತ್ಯಾದಿಗಳಿರಬಹುದು. ಸೊ ಈ ಎಲ್ಲದಕ್ಕೆ ಸಹಾಯವನ್ನು ಒದಗಿಸಲಿಕ್ಕೆ ನಾವಿದ್ದೀವಿ. ಅಂದರೆ ತುಂಬ ಸಲ ಇದು ಸೋಷಿಯಲ್ ಫ್ಯಾಕ್ಟರ್ಸಿಂದ ಮಕ್ಕಳು ಕೆಲವರು ತುಂಬ ಚೆನ್ನಾಗಿ ಇದನ್ನು ಪ್ರಿಪೇರ್ ಆಗಿ ಬಂದಿದ್ರು. ಬಟ್ ಅದರ ಜೊತೆಗೆ ನೋಡಿ, ಬಯಾಲಜಿಕಲ್ಲಿಯೂ ಸಹ ಕೆಲವೊಮ್ಮೆ ಮಾನಸಿಕ ಆರೋಗ್ಯ ಸಮಸ್ಯೆಗಳಿರುತ್ತೆ. ಪ್ರತಿ ಸಲನೂ ಯಾರೋ ಅವ್ರಿಗೆ ತೊಂದರೆ ಕೊಟ್ಟರು, ಅವ್ರ ಜೀವನದಲ್ಲಿ ಏನೋ ಆಗ್ತಾ ಇದೆ, ಅದಕ್ಕೋಸ್ಕರನೇ ಅವ್ರ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಸರಿಯಾಗಿದ್ದಾಗಲೂ ಸಹ ಮೆದುಳಿನಲ್ಲಿ ನಡೆಯುವಂತಹ ಕೆಲವು ರಾಸಾಯನಿಕ ಕ್ರಿಯೆಗಳಿಂದಾಗಿ ಸಹ ಕೆಲವರು ಖಿನ್ನತೆಗೊಳಗಾಗ್ತಾರೆ.
ಮತ್ತೆ ಒಂದಷ್ಟು ಮಕ್ಕಳು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕಾರ್ಯಕ್ರಮದಲ್ಲಿ ನಿಮಾಸ್ನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಿದ್ಧಾರ್ಥ ದತ್ತ, ಮನೋವೈದ್ಯ ಡಾಕ್ಟರ್ ವರ್ಷಾ ವಿಜಯ್, ಮನಶಸ್ತ್ರಜ್ಞರಾದ ಸ್ವಾತಿ ಮೂರ್ತಿ, ಹಿರಿಯ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಶುಭಾಂಗಿ ಬಸ್ಪರೆ, ಡಾಕ್ಟರ್ ಸುಮನಾ ಎಂ, ಸಿಬ್ಬಂದಿ ಮನೋಜ್ ಉಪಸ್ಥಿತರಿದ್ದರು. ಜನವರಿ 28ರಂದು ಎಚ್ಎಸ್ ಶ್ರೀಕಂಠಯ್ಯನವರ ನನ್ನೊಳಗಿನ ನಾನು ಎಂಬ ಆತ್ಮಕಥೆ ಕೃತಿ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಅಣತಿ ಆನಂದ್ ತಿಳಿಸಿದರು. ಅವರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ತಾಲೂಕಿನ ಹಿರಿಯ ರಾಜಕಾರಣಿ ಹಾಗೂ ವಿಚಾರವಂತರಾದ ಶ್ರೀಕಂಠಯ್ಯನವರು ತಮ್ಮ ಆತ್ಮಕಥೆಯನ್ನ ಪುಸ್ತಕ ರೂಪದಲ್ಲಿ ಹೊರತಂದಿದ್ದು, ಅವರ ಜೀವನದಲ್ಲಿ ನಡೆದ ಸಿಹಿ ಕಹಿ ಘಟನೆಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದು ಎಷ್ಟೋ ಜನರಿಗೆ ಅವರ ಜೀವನ ಮಾರ್ಗದರ್ಶನವಾಗಿದ್ದು, ಅದರಲ್ಲಿ ನಾನೂ ಒಬ್ಬ. ಅವರ ನಿಷ್ಠಾವಂತ ಸೇವೆ ಹಾಗೂ ಸಾಧನೆಗಳನ್ನ ಪುಸ್ತಕದಲ್ಲಿ ತೆರೆದಿಟ್ಟಿದ್ದು ನವೋದಯ ವಿದ್ಯಾಸಂಸ್ಥೆ, ಹೇಮಾವತಿ ಸಕ್ಕರೆ ಕಾರ್ಖಾನೆ, PLD ಬ್ಯಾಂಕ್ಗಳಲ್ಲಿ ಸೇವೆ ಸಲ್ಲಿಸಿದ್ದನ್ನ ಮೆಲುಕು ಹಾಕಲಾಗಿದೆ ಅಂತ ಕೃತಿ ಬಿಡುಗಡೆಯ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ನಮಸ್ಕಾರ. ದಿನಾಂಕ 28/1/24 ಭಾನುವಾರ 11 ಗಂಟೆಗೆ ಸರಿಯಾಗಿ ನವೋದಯ ವಿದ್ಯಾಮಂದಿರದಲ್ಲಿ ನಮ್ಮ ಮಿತ್ರರಾದ ಶ್ರೀಕಂಠಪ್ಪನವರು ಬರೆದಿರ್ತಕ್ಕಂಥ ನನ್ನೊಳಗಿನ ನಾನು ಅನ್ನೋತಕ್ಕಂಥ ಒಂದು ಆತ್ಮಕಥೆಯನ್ನು ಬಿಡುಗಡೆ ಮಾಡ್ತಾ ಇದ್ವಿ. ಆ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಬಂದು ಸಾಕ್ಷಿ ಆಗಬೇಕು ಅಂತ ಕೇಳ್ಕೊಳ್ತಾ, ಇದೊಂದು ವಿಶಿಷ್ಟಪೂರ್ಣವಾದಂಥ ಒಂದು ಕೃತಿ. ಸಾಮಾನ್ಯವಾಗಿ ಆತ್ಮಕಥೆ ಬರೀತಕ್ಕಂಥವರು ಚೆನ್ನಾಗೇನೋ ಬರೆದಿರ್ತಾರೆ, ಕೊನೆಗೆ ಎಲ್ಲೋ ಒಂದು ಕಡೆ ಕ್ಲೈಮ್ಯಾಕ್ಸೇ. ಸುದ್ದಿಗೋಷ್ಠಿಯಲ್ಲಿ ಸಾಹಿತಿ ಪ್ರೊಫೆಸರ್ ಸಿದ್ದೇಗೌಡ, ಎಚ್ಎನ್ ಶ್ರೀಕಂಠಯ್ಯ ಹಾಜರಿದ್ದರು. ಸಂವಿಧಾನ ಜಾರಿಯಾದ 75ನೇ ವರ್ಷದ ಸವಿನೆನಪಿಗಾಗಿ ಸರ್ಕಾರ ಕಳುಹಿಸುತ್ತಿರುವ ಸಂವಿಧಾನ ಜಾಗೃತಿ ರಥ ಜಿಲ್ಲೆಯಾದ್ಯಂತ ಸಂಚರಿಸಿದೆ. ಸಾರ್ವಜನಿಕರು, ಜನಪ್ರತಿನಿಧಿಗಳು ಈ ರಥವನ್ನು ಸ್ವಾಗತಿಸಿ ಸಂವಿಧಾನದ ಬಗ್ಗೆ ನೀಡುವ ಉಪನ್ಯಾಸವನ್ನ ಕೇಳಿ ತಿಳಿದುಕೊಳ್ಳಿ ಎಂದು ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ವಿನಂತಿಸಿದರು. ಪಟ್ಟಣದ ನರ್ಸಿಂಗ್ ಕಾಲೇಜಿನಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಥಕ್ಕೆ ಜನವರಿ 26ರಂದು ಜಿಲ್ಲಾ ಕೇಂದ್ರದಲ್ಲಿ ಚಾಲನೆ ನೀಡಲಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ 2 ರಥಗಳು ಸಂಚರಿಸಲಿದೆ. ಫೆಬ್ರವರಿ 2, 3 ಮತ್ತು 4ರಂದು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚರಿಸಲಿದೆ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಜನಪ್ರತಿನಿಧಿಗಳು, ಸಾರ್ವಜನಿಕರು ಈ ರಥವನ್ನು ಗೌರವದಿಂದ ಬರಮಾಡಿಕೊಂಡು ಸಂವಿಧಾನದ ಗೌರವ ಹೆಚ್ಚಿಸಬೇಕು ಅಂತ ವಿನಂತಿಸಿದರು. BR ಅಂಬೇಡ್ಕರ್ ಸಾಹೇಬರಿಂದ ರಚನೆಯಾದಂಥ ಸಂವಿಧಾನವು ಅರ್ಪಣೆಗೊಂಡು 75 ವರ್ಷಗಳಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಸಂವಿಧಾನದ ದಿನಾಚರಣೆ ಪ್ರಯುಕ್ತವಾಗಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಉದ್ದೇಶ ಮಾಡಿರ್ತದೆ. ಈ ಒಂದು ಕಾರ್ಯಕ್ರಮದ ಚಾಲನೆ ಏನು ಉದ್ದೇಶಕ್ಕೆ ಅಂದರೆ, ಭಾರತ ಸಂವಿಧಾನ ಆಚರಣೆ, ಅದರ ಮಹತ್ವ, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದ ಚಾಲನೆ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೌಸರ್ ಅಹಮದ್ ಭಾಗವಹಿಸಿದರು. ಐತಿಹಾಸಿಕ ಪ್ರಸಿದ್ಧ ಬೇಲೂರಿನ ಚೆನ್ನಕೇಶವ ಸ್ವಾಮಿ ರಥೋತ್ಸವದಲ್ಲಿ ಪ್ರಮುಖ ಪಾತ್ರ ವಹಿಸುವ ತಗರನಾಡು ಬಳಗನಾಡು ಎಂದೇ ಖ್ಯಾತಿ ಪಡೆದ ತಗರಿ ಗ್ರಾಮದಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘವನ್ನ ಸದಸ್ಯರಿಗೆ ದಾಖಲಾತಿ ನೀಡುವ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಯೋಜನಾಧಿಕಾರಿ ವಿನುತಾ ಧನಂಜಯ್, ಪ್ರತಿನಿಧಿ ಶೈಲಾ ತಗರೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗುಣ ಸೇರಿದಂತೆ ಇನ್ನು ಮುಂತಾದವರು ಸಾಕ್ಷಿಯಾದರು. ಪ್ರತಿನಿಧಿ ತಗರಿ ಶೈಲಾ ಮಾತನಾಡಿ, ಪೂಜ್ಯ ಪುಷ್ಪಗಿರಿ ಜಗದ್ಗುರುಗಳಾದ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಹಿಳಾ ಸಬಲೀಕರಣಕ್ಕೆಂದೇ ಸ್ಥಾಪಿಸಿದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘ ಇತ್ತೀಚಿನ ದಿನಗಳಲ್ಲಿ ನಾಡಿನಲ್ಲಿ ತನ್ನದೇ ಆದ ಖ್ಯಾತಿಯನ್ನು ಪಡೆದಿದೆ. ನಾನು ಕೂಡ ಅರೆಹಳ್ಳಿ ಸಂಘದಲ್ಲಿ ಸೇರ್ಪಡೆಯಾಗಿದ್ದು, ಸದ್ಯ ನಮ್ಮ ಊರು ತಗರಿಯಲ್ಲಿ ಸ್ವಸಹಾಯ ಸಂಘವನ್ನು ಸ್ಥಾಪಿಸಬೇಕು ಎಂಬ ಉದ್ದೇಶದಿಂದಲೇ ಇಂದು ಅಧಿಕೃತವಾಗಿ ಉದ್ಘಾಟನೆ ನಡೆಸಲಾಗಿದೆ ಎಂದ ಅವರು, ಅರೆಹಳ್ಳಿ ಸಂಘದಿಂದ ಉತ್ಪನ್ನಗಳನ್ನು ಕೂಡ ತಯಾರಿಕೆ ನಡೆಸಲಾಗಿದೆ. ಹಾಗೆಯೇ ತಗರಿ ಸಂಘದವರು ಸೇವಾ ಚಟುವಟಿಕೆಗಳು ಮತ್ತು ಸ್ವಉದ್ಯೋಗದ ಮೂಲಕ ಕುಟುಂಬವನ್ನು ಆರ್ಥಿಕವಾಗಿ ಸದೃಢವಾಗಿ ಬೆಳೆಸಲು ಮುಂದಾಗಿದೆ. ಪೂಜ್ಯರ ಆಶೋತ್ತರಗಳನ್ನು ಈಡೇರಿಸುವ ಮೂಲಕ ಸಂಘದ ಬಲವರ್ಧನೆಗೆ ಶ್ರಮಿಸಬೇಕು ಅಂತ ಕರೆ ನೀಡಿದರು. ಇವತ್ತಿನ ವಿಶೇಷ ಏನಂದರೆ, ತಗರೆ ಗ್ರಾಮದಲ್ಲಿ ನಾವಿವತ್ತು ನೂತನವಾದ ಒಂದು ಸ್ವಸಹಾಯ ಸಂಘನ ಮಾಡಿದ್ದೀವಿ. ಯಾಕೆಂತಂದರೆ, ಇವತ್ತು ಒಂದು ಅಯೋಧ್ಯೆಯಲ್ಲಿ 22ನೇ ತಾರೀಕು ಒಂದು ರಾಮ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಇವತ್ತು ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಇವತ್ತು ಬರೀ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಮ್ಮ ಸ್ವಸಹಾಯ ಸಂಘದ ವಿಶೇಷ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಅವ್ರನ್ನ ಗುರುತಿಸ್ಕೊತಾ ಇದ್ದಾರೆ. ಅದು ನಮಗೆ ಹೆಮ್ಮೆ ಪಡುವಂಥ ವಿಚಾರ. ಇವತ್ತು 500 ವರ್ಷದ ಕನಸು ನನಸಾಗಿದೆ. ಅದೇ ರೀತಿ
ಸಂಘದ ಸದಸ್ಯರಾಗಿ ಇಲ್ಲಿ ತಗರೆ ಗ್ರಾಮದಲ್ಲೇ ಒಂದು ನೂತನ ಹೊಸದು ಒಂದು ಗ್ರಾಮೀಣಾಭಿವೃದ್ಧಿ ಸಂಘ ಮಾಡಬೇಕು ಅಂತ ಇಲ್ಲಿ ಇದೊಂದು ದೇವಸ್ಥಾನದ ಒಂದು ಕಾರ್ಯಕ್ರಮ ಇತ್ತು. ಈ ಲೋಕಾರ್ಪಣೆ ಪ್ರಯುಕ್ತ ಅದರ ಜೊತೆಗೆ ಎಲ್ಲರೂ ಸೇರ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದೊಂದು ಎಲ್ಲರೂ ಸೇರಿ ಒಂದು ಸಂಘ ಹೊಸದು ಉದ್ಘಾಟನೆಯನ್ನು ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಯೋಜನಾಧಿಕಾರಿ ವಿನುತಾ ಧನಂಜಯ್, ಸಂಘದ ಪದಾಧಿಕಾರಿಗಳಾದ ನಯನ, ಶೈಲಾ, ಕಾವ್ಯ, ಶಾರದಾ, ಭವಾನಿ, ವಿಜಿ, ಪೂರ್ಣಿಮಾ, ಸುಷ್ಮಾ, ಮಮತಾ, ಅಂಬುಜಾ, ಪ್ರತಿಮಾ, ಉಷಾ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಅಡಗೂರು ಯೋಗ ಶಿಕ್ಷಕರಾದ ಚೇತನ್ ಗುರೂಜಿ ಅವರಿಂದ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಉಪನ್ಯಾಸ ನೀಡಿದರು. ಹೊಳೆನರಸೀಪುರ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ಸಂಯುಕ್ತಾಶ್ರಯದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶ್ರೀರಾಮ ಕವನ ವಾಚನ ಸ್ಪರ್ಧೆಯನ್ನ ಎಸ್ಎಲ್ಎನ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಹೊಸೂರು ರಮೇಶ್ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಕುರಿತು ಗಣ್ಯರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಪ್ರಾಂಶುಪಾಲ ವೆಂಕಟೇಶ್, ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಾನಂ ಲೋಕೇಶ್, ತಾಲೂಕು ಅಧ್ಯಕ್ಷೆ ಪ್ರೇಮಾ ಮಂಜುನಾಥ್, ಮುಖ್ಯ ಶಿಕ್ಷಕಿ ಸವಿತಾ, ಶಿಕ್ಷಕ ಲೋಕೇಶ್, ಪರಿಷತ್ತಿನ ದಿಲೀಪ್ ಕುಮಾರ್ ಜೈನ್, ಅಶೋಕ್, ವಿಜಯ್ ಕುಮಾರ್ ಭಾಗವಹಿಸಿದ್ರು. ಹಾಗಾಗಿ ತ್ರೇತಾಯುಗದ ಮಹಾನ್ ನಾಯಕರಾಗಿ ಹೊರಹೊಮ್ಮುವುದು ಶ್ರೀರಾಮ. ರಾಮ ದಶರಥನ ಮಗ, ಅವನಿಗೆಲ್ಲ ಹೇಳ್ತಾರೆ ಗುಣಗ್ರಾಹಿ ರಾಮ ಅಂತ ಹೇಳಿ. ಎಲ್ಲ ಗುಣಗಳ ಸಮ್ಮಿಳಿತ ರಾಮ. ರಾಮ ಅಂದ್ರೆ ಎಲ್ಲ ನಾವು ಏನೇನು ಸಮಾಜದಲ್ಲಿ ಒಂದು ಗುಣಗಳನ್ನ ಕಾಣ್ತೀವಿ, ಸದ್ಗುಣಗಳನ್ನ ಕಾಣ್ತೀವಿ, ಆ ಎಲ್ಲ ಗುಣಗಳ ಗಡಿ ರಾಮ ಅಂತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ನಾಯಕನ ಆಯ್ಕೆಗೆ ಮತ ಹಾಕಿ, ಆದರೆ ಹಣ ಎಂಡಕ್ಕೆ ಹಕ್ಕುಗಳನ್ನ ಮಾರಬೇಡಿ, ನ್ಯಾಯಾಧೀಶ ಟಿಎನ್ ಇನುವಳ್ಳಿ ಕರೆ. ಮೂರನೇ ದಿನಕ್ಕೆ ಸಿಐಟಿಯು ಪ್ರತಿಭಟನೆ, ಬಾಕಿ ವೇತನ, ಕನಿಷ್ಠ ವೇತನ, ಗ್ರಾಚ್ಯುಟಿ ನೀಡುವಂತೆ ಒತ್ತಾಯ. ನಮಗೆ ಎಷ್ಟು ಸೀಟು ಎಂದು ನಿರ್ಣಯ ಆಗಿಲ್ಲ, ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ಒಟ್ಟಿಗೆ ಹೋರಾಟ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಹಿತಿ.